ಪ್ರಿಯ ವೀಕ್ಷಕರೇ, KV ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಜತ್ ಒಳ್ಳೆ ಎಂಟರ್ಟೈನರ್, ಅದರಲ್ಲಿ ನೋ ಡೌಟ್. ಅದಕ್ಕೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11 ಸಾಕ್ಷಿ. ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟರು ರಜತ್ ಎರಡನೇ ರನ್ನರ್ ಅಪ್ ಅರ್ಥಾತ್ ಮೂರನೇ ಸ್ಥಾನವನ್ನು ಪಡೆಯೋದ್ರಲ್ಲಿ ಸಕ್ಸಸ್ ಆದರು. ಫಿಲ್ಟರ್ ಇಲ್ಲದೆ ಮುಖಕ್ಕೆ ಹೊಡೆದ ಹಾಗೆ ಮಾತನಾಡುವ ರಜತ್ ಅವರ ನೇರವಂತಿಕೆ ಹಲವರಿಗೆ ಇಷ್ಟ. ಬಿಗ್ ಬಾಸ್ ಮನೆಯ ಒಳಗೂ ಕೂಡ ರಜತ್ ಅದೇ ರೀತಿಯಾಗಿ ಇದ್ದಂಥವರು. ಹೀಗಿರುವಂತಹ ರಜತ್ CCL ಪಂದ್ಯಾವಳಿ ವೇಳೆ ಒಂದು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ರಜತ್ ವರ್ತನೆಯಿಂದ ಕಿಚ್ಚ ಸುದೀಪ್ ಅವರ ಪುತ್ರಿ ಸಾನ್ವಿಯೇ ಕಿರಿಕಿರಿಗೊಂಡಂತೆ ಕಂಡು ಬಂದಂತಹ ಒಂದು ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗ್ತಾ ಇದೆ. ಆ ವಿಡಿಯೋ ನೋಡಿದರೆ ಯಾರಿಗಾದ್ರೂ ಅನ್ಸುತ್ತೆ ಅಲ್ಲಿ ಸಾನ್ವಿ ರಜತ್ ಮೇಲೆ ಕೋಪಗೊಂಡಿದ್ದಾರೆ ಅನ್ನೋದು. ಜೊತೆಗೆ ಯಾವಾಗ ಸಾನ್ವಿ ರಜತ್ ಮೇಲೆ ಕೋಪಗೊಂಡ್ರೋ ಆ ಕ್ಷಣದಲ್ಲಿ ರಜತ್ ಮುಖವನ್ನು ನೋಡಿದರೆ ಆತನಿಗೂ ಕೂಡ ಸಾನ್ವಿಯ ಮೇಲೆ ಅರೆ ಕ್ಷಣ ಕೋಪ ಹೀಗೆ ಬಂದು ಹಾಗೆ ಹೋದದ್ದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹಾಗಿದ್ರೆ ಅವರಿಬ್ಬರ ಮಧ್ಯೆ ಆಗಿದ್ದೇನು, ಆ ಸೋಷಿಯಲ್ ಮೀಡಿಯಾದಲ್ಲಿ ಏನಿತ್ತು, ಸಾಮಾಜಿಕ ಜಾಲತಾಣದಲ್ಲಿ ಇದರ ಬಗ್ಗೆ ಏನೆಲ್ಲ ಚರ್ಚೆಗಳು ಆಗ್ತಾ ಇದೆ ಅನ್ನೋದರ ಕುರಿತಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ವಿವರಿಸ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ. ಪ್ರಿಯ ವೀಕ್ಷಕರ, ಅದು CCL ಪಂದ್ಯಾವಳಿಯ ಸಮಯ. ಕಿಚ್ಚ ಸುದೀಪ್ ನಾಯಕತ್ವದ ಕರ್ನಾಟಕ ಬುಲ್ಡೋಸರ್ಸ್ ತಂಡ ತೆಲುಗು ವಾರಿಯರ್ಸ್ ವಿರುದ್ಧ ಜಯಬೇರಿಯನ್ನು ಬಾರಿಸಿತ್ತು. CCL ಪಂದ್ಯಾವಳಿ ವೀಕ್ಷಿಸಲು ಸುದೀಪ್ ಪುತ್ರಿ ಸಾನ್ವಿ ಸಹ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದಿದ್ರು. ಗೆಲುವನ್ನು ಸಂಭ್ರಮಿಸ್ತಾ ಇದ್ದ ವೇಳೆ ದೀಪಿಕಾ ದಾಸ್, ಅದ್ವಿತಿ ಶೆಟ್ಟಿ, ಅಶ್ವಿತಿ ಶೆಟ್ಟಿ ಜೊತೆ ಸಾನ್ವಿ ಸುದೀಪ್ ಫೋಟೋವನ್ನು ತೆಗೆಸಿಕೊಳ್ತಾ ಇದ್ರು. ಈ ವೇಳೆ ಹಿಂದೆಯಿಂದ ಬಂದಂತಹ ರಜತ್ ಕೈಯಲ್ಲಿ ವಿಕ್ಟರಿ ಸಿಂಬಲ್ ಹಿಡಿದು ಪೋಸ್ ಅನ್ನು ಕೊಟ್ಟರು. ಹುಡುಗಿಯರು ಫೋಟೋ ಕ್ಲಿಕ್ಕಿಸಿಕೊಳ್ಳುವಾಗ ಹಿಂದೆಯಿಂದ ರಜತ್ ಬಂದು ಪೋಸ್ ಕೊಟ್ಟದ್ದು ಸಾನ್ವಿಗೆ ಇಷ್ಟವಾದಂತೆ ಕಾಣಲಿಲ್ಲ. ಅಪ್ಸೆಟ್ ಆದಂತೆ ಕಂಡು ಬಂದ ಸಾನ್ವಿ ಸುದೀಪ್ ಕೂಡಲೇ ರಜತ್ನ ಪ್ರಶ್ನೆ ಮಾಡಿದ್ರು. ಆಗ ರಜತ್ ಹೊರಟರು. ಈ ವೇಳೆ ಬಾಬ್ರೋ ಎಂದು ಅಲ್ಲಿದ್ದವರೇ ಕರೆದಾಗ ನಾನು ಅಲ್ಲಿ ಪಕ್ಕದಲ್ಲಿ ಬರಬೇಕು, ಬೇಡ ಅಂತವ್ರೆ ಎಂದು ಸಾನ್ವಿಯನ್ನು ಉದ್ದೇಶಿಸಿ ರಜತ್ ಮಾತನಾಡಿದರು. ಆನಂತರ ಸಾನ್ವಿ ಪಕ್ಕದಲ್ಲಿಯೇ ನಿಂತು ಮತ್ತೆ ಅದೇ ಪೋಸ್ನ ರಜತ್ ರಿಪೀಟ್ ಮಾಡಿದ್ರು. ಫೋಟೋ ಕ್ಲಿಕ್ ಆದ ಬಳಿಕ ಥ್ಯಾಂಕ್ ಯು ಹೇಳಿ ಎಲ್ಲರೂ ಅಲ್ಲಿಂದ ಹೊರಟು ಹೋದರು. ಈ ವಿಡಿಯೋನೇ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗ್ತಾ ಇರೋದು. ಅಂದಹಾಗೆ ಇಲ್ಲಿ ಹೆಣ್ಣು ಮಕ್ಕಳು ಫೋಟೋ ತೆಗೆದುಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ರಜತ್ ಹೋಗಿ ಮಧ್ಯದಲ್ಲಿ ನಿಂತು ಆ ರೀತಿ ಪೋಸ್ಟ್ ಕೊಡುವ ಅವಶ್ಯಕತೆ ಇತ್ತಾ? ಎಲ್ಲ ಟೈಮ್ನಲ್ಲೂ ತಮಾಷೆ ವರ್ಕೌಟ್ ಆಗಲ್ಲ. ರಜತ್ಗೆ ಇದು ಬೇಡವಾದಂತಹ ಒಂದು ಕೆಲಸವಾಗಿತ್ತು. ಎಲ್ಲ ಸಮಯದಲ್ಲೂ ಒಂದೇ ರೀತಿಯಾಗಿ ಇರೋದಕ್ಕೆ ಸಾಧ್ಯವಿಲ್ಲ. ಕೆಲವರಿಗೆ ಅವರದ್ದೇ ಆದಂತಹ ಒಂದಿಷ್ಟು ಪ್ರೈವಸಿಗಳು ಇರ್ತವೆ. ಅಂತಹ ಸಂದರ್ಭದಲ್ಲಿ ಅವರ ಪ್ರೈವಸಿಗೆ ಬೆಲೆ ಕೊಡುವಂತಹ ಕೆಲಸವನ್ನು ರಜತ್ ಮಾಡಬೇಕು. ಈ ರೀತಿಯಾದಂತಹ ಒಂದಿಷ್ಟು ಚರ್ಚೆಯನ್ನು ಕೆಲವರು ವ್ಯಕ್ತಪಡಿಸ್ತಾ ಇದ್ರೆ, ಇನ್ನೂ ಕೆಲವರು ರಜತ್ ಮಾಡಬಾರದನ್ನು ಏನೂ ಮಾಡಲಿಲ್ಲ. ಎಲ್ಲರೂ ಸಂತೋಷದಲ್ಲಿರುವಂತಹ ಸಂದರ್ಭದಲ್ಲಿ ಆತನೂ ಕೂಡ ತನ್ನ ಸಂಭ್ರಮವನ್ನು ವ್ಯಕ್ತಪಡಿಸೋಕೆ ಅಲ್ಲಿ ಹೋಗಿದ್ದ. ರಜತ್ ಇರೋದೇ ಹಾಗೆ, ಅದು ಸಾನ್ವಿಯವರಿಗೂ ಗೊತ್ತಿರಬೇಕಿತ್ತು. ಆ ಚಿಕ್ಕ ವಿಷಯಕ್ಕೆ ಕ್ಯಾಮರಾ ಮುಂದೆಯೇ ಅಷ್ಟು ಜನರ ಎದುರೇ ರಜತ್ ವಿರುದ್ಧ ಸಾನ್ವಿ ಆ ಮಟ್ಟದಲ್ಲಿ ಗರಂ ಆಗುವಂತಹ ಅವಶ್ಯಕತೆ ಇರಲಿಲ್ಲ. ಹೀಗೆ ಇನ್ನೊಂದಿಷ್ಟು ಜನ ಈ ರೀತಿಯಾಗಿ ತಮ್ಮ ವಾದವನ್ನು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸೋಕೆ ಶುರು ಮಾಡಿದರು. ಹೀಗೆ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾದಂತಹ ಚರ್ಚೆಗಳು ಶುರುವಾಗ್ತಾ ಇದ್ದ ಹಾಗೆ ರಜತ್ ಮೇಲೆ ಸಾನ್ವಿ ಗರಂ ಆದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೆ ಅದ್ವಿತಿ ಶೆಟ್ಟಿ ಎಲ್ಲದರ ಕುರಿತಾಗಿ ಕಮೆಂಟ್ ಮಾಡಿದ್ದಾರೆ. ಅಂದಾಗೆ ಅದ್ವಿತಿ ಶೆಟ್ಟಿ ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಒಬ್ಬರು ವ್ಯಕ್ತಿಯಾಗಿದ್ದರು. ಎಲ್ಲರೂ ಚಿಲ್ ಮಾಡಿ ಇದು ತಮಾಷೆಗೆ ಅಷ್ಟೇ, ಸಾನ್ವಿಯವರು ಸುಮ್ಮನೆ ರಜತ್ಗೆ ರೇಗಿಸ್ತಾ ಇದ್ರು ಅಷ್ಟೇ. ಯಾಕೆಂದರೆ ರಜತ್ ಕೂಡ ತಮಾಷೆ ಮಾಡ್ತಾ ಇದ್ರು. ವಿಡಿಯೋ ನೋಡಿ ಒಬ್ಬರನ್ನ ಜಡ್ಜ್ ಮಾಡಬೇಡಿ, ಇವರೆಲ್ಲ ಫ್ಯಾಮಿಲಿಗಿಂತ ಹೆಚ್ಚು. ಸಾನ್ವಿ ಮತ್ತು ರಜತ್ ಇಬ್ಬರು ತುಂಬ ಸ್ವೀಟ್ ಎಂದು ಕಮೆಂಟ್ ಮಾಡಿದ್ದಾರೆ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮಗೇನಿಸುತ್ತೆ? ಇದಕ್ಕೆ ಇವೆಲ್ಲವಕ್ಕೂ ಸ್ಪಷ್ಟನೆ ಕೊಡುವಂತಹ ಒಂದು ಕೆಲಸವನ್ನು ಅಲ್ಲಿಯ ಸ್ಥಳದಲ್ಲಿ ಇದ್ದಂತಹ ಅದ್ವಿತಿ ಶೆಟ್ಟಿಯವರು ಮಾಡಿದ್ದಾರೆ. ಆದರೂ ಕೂಡ ಒಂದಿಷ್ಟು ಪರ ವಿರೋಧದ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರೋದ್ರಿಂದ ನಿಮಗೆ ಆ ವಿಡಿಯೋ ನೋಡಿದರೆ ನೀವು ಅದರ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ KV ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.